ಇದಕ್ಕೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದೀವಿ. ಜೊತೆಗೆ ನಿರೀಕ್ಷೆಗಳು ಜೊತೆಗೆ ಏನು ಅಂತಂದರೆ ಈ ಕೆಲಸ ಮಾಡುವಂಥವ್ರಿಗೆ ಏನೇನು ನಿರೀಕ್ಷೆಗಳಿದೆ, ಈ ಸ್ಟಾರ್ಟಪ್ಗಳಿಗೆ ಏನೇನು ನಿರೀಕ್ಷೆಗಳಿದೆ, ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಅವರು ಹೇಳಿದರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಅಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ನನಗೆ ಅನಿಸಲ್ಲ ಅಂತ. ಮಧ್ಯಮ ವರ್ಗದವರ ನಿರೀಕ್ಷೆಗಳು ಏನೇನಿದೆ ನಿರೀಕ್ಷೆಗಳಾಗಾದರೆ ಬನ್ನಿ ನೋಡೋಣ. ನಮ್ಮ ಬೆಂಗಳೂರು ಕೋಟಿ ಕೋಟಿ ಜನರ ಅನ್ನದ ಬಟ್ಟಲು. ನಮ್ಮ ಬೆಂಗಳೂರು ಭಾರತದ ಐಟಿ ರಾಜಧಾನಿ, ದೇಶದ ಏರೋಸ್ಪೇಸ್ ಕ್ಷೇತ್ರದ ಕಿಂಗ್, ಇಂಡಿಯಾದ ಸ್ಟಾರ್ಟ್ಅಪ್ ಕಂಪನಿಗಳ ಕಾಶಿ, ಉದ್ಯಮಿಗಳು ಮತ್ತು ಉದ್ಯೋಗಿಗಳ ಸಂಗಮವಾಗಿರುವ ಬೆಂಗಳೂರಿನಲ್ಲಿ ಕೇಂದ್ರದ ಮಧ್ಯಂತರ ಬಜೆಟ್ ಮೇಲೆ ನಿರೀಕ್ಷೆಗಳ ಬೆಟ್ಟವೇ ಹುಟ್ಟುಕೊಂಡಿದೆ. ಪ್ರತಿ ತಿಂಗಳು ವೇತನ ಪಡೆಯುವ ಮಧ್ಯಮ ವರ್ಗದ ಜನ, ಸಣ್ಣ ಪುಟ್ಟ ಕಂಪನಿ ಆರಂಭಿಸಿರುವ ಉದ್ಯಮಿಗಳು ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಕುಬೇರರ ದೃಷ್ಟಿ ಕೇಂದ್ರ ಬಜೆಟ್ನತ್ತ ನೆಟ್ಟಿದೆ. ಮೋದಿ ಲೆಕ್ಕದಲ್ಲಿ ನಮಗೇನ್ ಸಿಗಲಿದೆ ಅಂತ ಮಧ್ಯಮ ವರ್ಗ ಮತ್ತು ಉದ್ಯಮಿಗಳು ಕಾಯ್ತಿದ್ದಾರೆ. ಸೊ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 1 ಲಕ್ಷಕ್ಕೆ ಆಗ್ಬೋದು. ಇಲ್ಲ ಅಂತಂದರೆ ಸ್ಲ್ಯಾಬಲ್ಲಿ ನಮಗೊಂದಷ್ಟು ಮಾರ್ಪಾಡಾಗ್ಬೋದು. ಎರಡರಲ್ಲಿ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೇಂದ್ರ ಸರ್ಕಾರ ಆದಾಯ ತೆರಿಗೆಯಲ್ಲಿನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ 50. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 10,000ದಿಂದ 1 ಲಕ್ಷಕ್ಕೇರಿಸುವ ಸಾಧ್ಯತೆ ಇದೆ. ಸದ್ಯ ತೆರಿಗೆ ಕಾಯ್ದೆಯ ಸೆಕ್ಷನ್ 16ರ ಪ್ರಕಾರ ತೆರಿಗೆ ಪಾವತಿ ಮಾಡಬೇಕಾದ ಒಟ್ಟು ಆದಾಯದಲ್ಲಿ ಯಾವುದೇ ಹೂಡಿಕೆ ತೋರಿಸದೆ 50,000 ರೂಪಾಯಿಯ ವಿನಾಯಿತಿಗೆ ಅವಕಾಶ ಇದೆ. ಅಂದ್ರೆ ತೆರಿಗೆಗೆ ಒಳಪಡುವ ವಾರ್ಷಿಕ ಆದಾಯದಲ್ಲಿ 50,000 ಮೈನಸ್ ಮಾಡಿ ಉಳಿದ ಹಣಕ್ಕೆ ತೆರಿಗೆ ಕಟ್ಟಬಹುದು. ಈ ವಿನಾಯಿತಿ ಮಿತಿಯನ್ನ 50,000ದಿಂದ 1 ಲಕ್ಷ ರೂಪಾಯಿಗೆ ಏರಿಸುವ ನಿರೀಕ್ಷೆಗಳಿವೆ. ಈ ನಿರೀಕ್ಷೆ ನಿಜವಾದ್ರೆ ಬೆಲೆ ಏರಿಕೆಯಿಂದ ಬೆಂದಿರೋ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುತ್ತೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಎನ್ಆರ್ಐಗಳಿಂದ ಮನೆ ಖರೀದಿಸುವಾಗಿನ ಟಿಡಿಎಸ್ ಪ್ರಕ್ರಿಯೆ ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ. ಗೃಹ ಸಾಲಕ್ಕೆ ಕಟ್ಟುವ ಬಡ್ಡಿ ಮೇಲಿನ ತೆರಿಗೆಯಲ್ಲೂ ಡಿಡಕ್ಷನ್ ಹೆಚ್ಚಿಸುವ ನಿರೀಕ್ಷೆ ಇದೆ. ಸದ್ಯ ಗೃಹ ಸಾಲದ ಬಡ್ಡಿಯಲ್ಲಿ 2 ಲಕ್ಷ ರೂಪಾಯಿಗೆ ತೆರಿಗೆ ವಿನಾಯಿತಿ ಇದೆ. ಈ ಮಿತಿಯನ್ನ ಕನಿಷ್ಠ 3 ಲಕ್ಷ ರೂಪಾಯಿಗೆ ಏರಿಸುವ ಸಾಧ್ಯತೆ ಇದೆ. ಇದರಿಂದ ಮನೆ ಕಟ್ಟಲು ಅಥವಾ ಖರೀದಿಸಲು ಸಾಲ ಪಡೆಯೋರಿಗೆ ಅನುಕೂಲವಾಗಲಿದೆ. ಇವುಗಳ ಜೊತೆಗೆ 1 ಲಕ್ಷ ರೂಪಾಯಿ ತನಕದ ಜೀವ ವಿಮೆಗಳಿಗೆ ತೆರಿಗೆಯಿಂದ ಮುಕ್ತಿ ನೀಡುವ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅನ್ನ ಸರಳೀಕರಿಸುವ ಮತ್ತು ಠೇವಣಿಯಿಂದ ಬರುವ ಬಡ್ಡಿ ಮೇಲಿನ ತೆರಿಗೆಯಲ್ಲಿ 50,000 ರೂಪಾಯಿ ಡಿಡಕ್ಷನ್ಗೆ ಅವಕಾಶ ನೀಡುವ ನಿರೀಕ್ಷೆಗಳಿವೆ. ಸೆಕ್ಷನ್ 80D ಅಡಿ ಆರೋಗ್ಯ ವಿಮೆಗಳ ಮೇಲೆ ನೀಡುವ ತೆರಿಗೆ ವಿನಾಯಿತಿಯನ್ನ 25,000ದಿಂದ 50,000 ರೂಪಾಯಿಗೆ ಹೆಚ್ಚಿಸುವ ಆಶಾವಾದವೂ ಇದೆ. ಇವುಗಳ ಜೊತೆಗೆ ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಮೆಟ್ರೋ ಸಿಟಿ ಸ್ಥಾನಮಾನ ನೀಡುವ ಆಶಾಭಾವವಿದೆ. ಭಾರತದ ಸಂವಿಧಾನ ಬೆಂಗಳೂರು ನಗರವನ್ನ ಮೆಟ್ರೋ ಸಿಟಿ ಅಂತ ಪರಿಗಣಿಸಿದೆ. ಆದರೆ ಭಾರತದ ಆದಾಯ ತೆರಿಗೆ ನಿಯಮ ಬೆಂಗಳೂರನ್ನ ಮೆಟ್ರೋ ಸಿಟಿ ಅಂತ ಪರಿಗಣಿಸಿಲ್ಲ. ಆದಾಯ ತೆರಿಗೆ ನಿಯಮದ ಪ್ರಕಾರ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಮಾತ್ರ ಮೆಟ್ರೋ ಸಿಟಿಗಳು. ಈ ಮೆಟ್ರೋ ಸಿಟಿಗಳಲ್ಲಿ ಕೆಲಸ ಮಾಡುವ ಜನರ ವೇತನದ 50% ಹಣವನ್ನ ಹೌಸ್ ರೆಂಟ್ ಅಲೋಯೆನ್ಸ್ ಅಂದ್ರೆ HRA ಆಗಿ ಪರಿಗಣಿಸಬಹುದು. ಈ HRAಗೆ ತೆರಿಗೆ ವಿನಾಯಿತಿ ಇರುತ್ತೆ. ಮೆಟ್ರೋ ಸಿಟಿಗಳಲ್ಲಿ HRA ಮಿತಿ 50% ಇದ್ರೆ ಬೆಂಗಳೂರಿನಂಥ ನಾನ್ ಮೆಟ್ರೋ ಸಿಟಿಗಳಲ್ಲಿ ಕೇವಲ 40% ಇದೆ. ಹೀಗಾಗಿ ಬೆಂಗಳೂರಿಗೂ ಮೆಟ್ರೋ ಸಿಟಿಯ ಸ್ಥಾನಮಾನ ನೀಡಿದ್ರೆ ಮಧ್ಯಮ ವರ್ಗದ ಜನರಿಗೆ ಮತ್ತಷ್ಟು ತೆರಿಗೆ ವಿನಾಯಿತಿ ಸಿಗಲಿದೆ. ಹೀಗೆ ಮಧ್ಯಮ ವರ್ಗದ ಜನ ನಿರೀಕ್ಷೆಗಳ ಮೂಟೆಯನ್ನ ಕಟ್ಟಿಕೊಂಡು ಮೋದಿ ಬಜೆಟ್ಗಾಗಿ ಕಾಯ್ತಿದ್ದಾರೆ. ವುಮನ್ ಟ್ಯಾಕ್ಸ್ ಪೇಯರ್ಸ್ಗೆ ಒಂದಷ್ಟು ರಿಯಾಯಿತಿಗಳನ್ನು ಘೋಷಿಸ್ಬೋದು ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಿಗೆ ಅವರು ಏನು ಮಾಡ್ಬೋದು ಅಂತಂದರೆ, ಇಲ್ಲ ನಾವು ನಮ್ಮ ಮಧ್ಯಮ ವರ್ಗದ ಜನ ತುಂಬ ಹಾನೆಸ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಹೇಳ್ಬೋದು ಅನ್ಸುತ್ತೆ. ಗುರುವಾರ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಬಜೆಟ್ ಅನ್ನ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದ್ರೆ MSME ಕ್ಷೇತ್ರದ ಜನ ಕೂಡ ಆಸೆಗಣ್ಣಿನಿಂದ ನೋಡ್ತಿದ್ದಾರೆ. ಕೊರೋನಾ ಕೊಟ್ಟ ಏಟಿನಿಂದ ಸುಧಾರಿಸಿಕೊಳ್ತಿರೋ MSME ಕ್ಷೇತ್ರ ಕೇಂದ್ರದ ಆಸರೆಗಾಗಿ ಎದುರು ನೋಡ್ತಿದೆ. ಕ್ರೆಡಿಟ್ ಫ್ಲೋನ ಇನ್ನಷ್ಟು ಸುಲಲಿತಗೊಳಿಸಲಿಕ್ಕೆ ಏನು ಕ್ರಮ ಕೈಗೊಳ್ಬೋದು ಈ IBAದಲ್ಲಿ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಅನಂತರ ಏನು ಅಂತಂದರೆ, ಅದಕ್ಕೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಏನೇನು ಅನುಕೂಲ ಬೇಕು ಮತ್ತು ಇನ್ನಷ್ಟು ಹೆಚ್ಚು ಎಫಿಷಿಯೆಂಟಾಗಿ MSMEಗೆ ಅನುಕೂಲ ಮಾಡೋದಕ್ಕೆ ಏನು ಮಾಡ್ಬೋದು ಅಂತಂದರೆ, ಅವರು ನಾವೀಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ ತಂತ್ರಜ್ಞಾನ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬ್ಲಾಕ್ ಚೈನ್ ಟೆಕ್ನಾಲಜಿ, ಇವುಗಳನ್ನು ಬಳಸ್ಕೊಂಡು ಹೇಗೆ MSME ತಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ಕೋಬೋದು ಅನ್ನುವಂಥದ್ದನ್ನು ಕೂಡ ಈ ಬಹುಶಃ ಇದರಲ್ಲಿ ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ಬೋದು. ಅಂದರೆ ಸರ್ಕಾರದ ಕಡೆಯಿಂದ ಇವುಗಳನ್ನ ನೀವು ಅಳವಡಿಸ್ಕೊಂಡ್ರೆ ಇಷ್ಟು ಹಣವನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಮಾಡ್ಬೋದು. ಇಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಮೋದಿ ಸರ್ಕಾರ ಈ ಬಜೆಟ್ನಲ್ಲಿ ಹೂಡಿಕೆ,
ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿಗೂ ಒತ್ತು ನೀಡುವ ನಿರೀಕ್ಷೆಗಳಿವೆ. ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 6.5%, ಬಟ್ ಈಗ 7% ರೀಚ್ ಆಗುವ ಎಲ್ಲ ಸಾಧ್ಯತೆಗಳು ನಮ್ಮ ಆರ್ಥಿಕತೆ ಕಾಣಿಸ್ತಾ ಇದೆ. ಅಂದರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಹೆಚ್ಚಳ ಮಾಡಿದ್ದು. ಸೊ ಹಾಗೆ ಈ ಸರಿ ಅದರಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆಮೇಲೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಬಹುಶಃ ಹೆಚ್ಚಿನ ಒತ್ತನ್ನು ಕೊಡ್ಬೋದು ಅಂತ ಕಾಣುತ್ತೆ. ಸೊ ಇದು ಈ ಸ್ಟಾರ್ಟ್ಅಪ್ಸ್ಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ, ಆಮೇಲೆ ನಿರುದ್ಯೋಗಿಗಳ ನಿರೀಕ್ಷೆ ಏನಿದೆ ಅನ್ನುವಂಥದ್ದು ವಿಚಾರ.